ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ್ಮೇಲೂ ಈಗಲೂ ಕೂಡ ಸಾಕಷ್ಟು ಸುದ್ದಿಯಲ್ಲೇ ಇರುವಂತಹ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳು ಯಾರು ಅಂದ್ರೆ ಅದು ರಕ್ಷಿತಾ, ಮ್ಯೂಟೆಂಟ್ ರಘು, ಅಶ್ವಿನಿ ಗೌಡ, ಗಿಲಿನಟ ಮತ್ತು ಕಾವ್ಯ ಅಂತ ಹೇಳ್ಬೋದು. ಅದರಲ್ಲೂ ವೀಕ್ಷಕರೇ, ಒಂದು ಜೋಡಿಯ ಹೆಸರು ಮಾತ್ರ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದು ಅದು ಗಿಲಿನಟ ಮತ್ತು ಕಾವ್ಯ ಅವರ ಜೋಡಿ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ನಿನ್ನೆ ನಡೆದಂತಹ ಹಂಪಿ ಉತ್ಸವದಲ್ಲಿ ಬಿಗ್ ಬಾಸ್ ನ ವಿನ್ನರ್ ಆಗಿರುವಂತಹ ಗಿಲಿನಟ, ಥರ್ಡ್ ರನ್ನರ್ ಅಪ್ ಕಾವ್ಯ ಅವರು ಭಾಗವಹಿಸಿದ್ದು ಈ ಒಂದು ಶೋನ ಹೈಲೈಟ್ ಆಗಿದ್ದರು ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಮತ್ತು ಕಾವ್ಯ ಅವರನ್ನ ಹಂಪಿ ಜನ ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ದು, ಗಿಲ್ಲಿ ಕಾವ್ಯ ಬಗ್ಗೆ ಮದುವೆ ಪ್ರಸ್ತಾಪವನ್ನ ಕೂಡ ಅಲ್ಲಿದ್ದಂತಹ ಆಂಕರ್ ನಿರಂಜನ್ ಅವರು ಮಾಡ್ತಾರೆ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ, ಎಲ್ಲ ನಿಮ್ಮ ಆಶೀರ್ವಾದ. ಸೊ ವೀಕ್ಷಕರೇ, ಗಿಲ್ಲಿ ನಟ ಮತ್ತು ಕಾವ್ಯ ಅವರನ್ನ ನಿನ್ನೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿ ಮದುವೆಗೆ ಇಂಡೈರೆಕ್ಟ್ ಆಗಿ ಒತ್ತಾಯ ಮಾಡುವಂತೆ ಕಾಣ್ತಿತ್ತು. ಅದರಲ್ಲೂ ಕಾವ್ಯ ಶೈವ ಕೂಡ ಎಲ್ಲಾ ಮಾತುಗಳನ್ನ ಕೇಳಿ ನಿಂತಲ್ಲೇ ನಾಚಿ ನೀರಾಗಿದ್ದು, ಯಾವುದಕ್ಕೂ ಕೂಡ ಉತ್ತರಿಸದೆ ತನ್ನೊಂದು ಮೌನವೇ ಎಲ್ಲದಕ್ಕೂ ಒಪ್ಪಿಗೆ ಅನ್ನೋ ರೀತಿ ಕಾವ್ಯ ಅವರು ತುಂಬಾನೇ ನಾಚಿಕೊಳ್ತಿದ್ರು ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಹಂಪಿ ಉತ್ಸವ ಮುಗಿಸಿಕೊಂಡು ಕಾವ್ಯ ಮತ್ತು ಗಿಲ್ಲಿ ಇವರಿಬ್ರು ಕೂಡ ಒಂದೇ ಕಾರ್ನಲ್ಲಿ ಹೊರಟಿದ್ದು ಆ ಒಂದು ದೃಶ್ಯಗಳು ಸಾಮಾಜಿಕ ತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಿದ್ದು, ಆ ದೃಶ್ಯಗಳನ್ನ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ವೀಕ್ಷಕರು, ಯಾರಿಗೆಲ್ಲ ಕಾವ್ಯ ಮತ್ತು ಗಿಲ್ಲಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.